ಅಮೆರಿಕ ಇರಾನ್ ನಡುವಿನ ಇಸ್ಲಾಮಾಬಾದ್ ಶಾಂತಿ ಮಾತುಕತೆ ವಿಫಲ ಆಗಿದ್ದೇ ತಡ ಉಭಯ ಬಣಗಳು ಈಗ ಮತ್ತೆ ಪರಸ್ಪರ ಗುರಿ ಇಡೋಕೆ ಬಂದೂಕನ್ನ ಹೆಗಲೇರಿಸಿಕೊಳ್ತಾ ಇವೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಹಾಗೆ ಆಗುವಂತಹ ಸಾಧ್ಯತೆ ಕಡಿಮೆ ಇದ್ದು ಎರಡು ರಾಷ್ಟ್ರಗಳು ಎರಡನೆಯ ಸುತ್ತಿನ ಶಾಂತಿ ಮಾತುಕತೆ ನಡೆಸುವಂತಹ ತೀರ್ಮಾನಕ್ಕೆ ಬಂದಿವೆ. ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೆಯ ಸುತ್ತಿನ ಶಾಂತಿ ಮಾತುಕತೆ ಇದೇ ಏಪ್ರಿಲ್ 16ರ ಗುರುವಾರ ನಡೆಯಲಿದ್ದು, ಈ ಸಭೆಯಲ್ಲಿ ಕದನ ವಿರಾಮ ಒಪ್ಪಂದ ಪರಿಣಾಮಕಾರಿಯಾಗಿ ಜಾರಿಯಾಗುವಂತಹ ಆಶಾಭಾವನೆ ವ್ಯಕ್ತವಾಗಿದೆ. ಈಗಾದ್ರೆ ಈ ಬಾರಿಯ ಮಾತುಕತೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆಯುವಂತಹ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ. ಅಮೆರಿಕ ಮತ್ತು ಇರಾನ್ ಮಾತುಕತೆಗಾಗಿ ಜಿನೀವಾ ಆಯ್ಕೆ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಮಾತುಗಳು ಕೇಳಿ ಬರ್ತಾ ಇವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಂದು ವೇಳೆ ಅಮೆರಿಕ ಷರತ್ತುಗಳಿಗೆ ಇರಾನ್ ಒಪ್ಪಿದ್ರೆ ಗುರುವಾರ ಎರಡನೇ ಸುತ್ತಿನ ಮಾತುಕತೆ ಅಂದ್ರೆ ಶಾಂತಿ ಮಾತುಕತೆಗೆ ಈಗ ವೇದಿಕೆ ಸಿದ್ಧವಾಗಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಆದರೆ 20 ವರ್ಷಗಳ ಕಾಲ ಪರಮಾಣು ಕಾರ್ಯಕ್ರಮಗಳನ್ನ ಮುಂದೂಡಬೇಕು ಎಂಬ ಕಠಿಣ ಷರತ್ತನ್ನ ಇರಾನ್ ಒಪ್ಪುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಸ್ಲಾಮಾಬಾದ್ ಮಾತುಕತೆಯ ವೇಳೆ ಈಗ ಜೆಡಿ ವ್ಯಾನ್ಸ್ಗೆ ಬಂದಂತಹ ಬೆಂಜಮಿನ್ ನೇತನ್ಯಾಹು ಫೋನ್ ಕರೆ ಶಾಂತಿ ಸಭೆ ಮುರಿದು ಬೀಳೋಕೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಎರಡೂ ಕೂಡ ಈಗ ಇರಾನ್ ಏನಿಲ್ಲ ಅಂತೂ ಕೂಡ 20 ವರ್ಷಗಳ ಕಾಲ ತನ್ನ ಪರಮಾಣು ಕಾರ್ಯಕ್ರಮಗಳನ್ನ ಮುಂದೂಡಬೇಕು ಅಂತ ಒತ್ತಾಯಿಸ್ತಾ ಇವೆ. ಆದ್ರೆ ಇರಾನ್ ಕೇವಲ 5 ವರ್ಷ ಮಾತ್ರ ಮುಂದೂಡೋಕೆ ಸಿದ್ಧವಿರೋದಾಗಿ ಸ್ಪಷ್ಟಪಡಿಸಿದೆ. ಇನ್ನು ಸದ್ಯ ಎರಡನೆಯ ಸುತ್ತಿನ ಮಾತುಕತೆ ಬೇಡಿಕೆಗೆ ಅಮೆರಿಕ ಮತ್ತು ಇರಾನ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೂ ಕೂಡ ಇಸ್ಲಾಮಾಬಾದ್ನಲ್ಲಿ ಭಾಗಿಯಾಗಿದ್ದಂತಹ ನಿಯೋಗವನ್ನೇ ಮತ್ತೆ ಮಾತುಕತೆಯ ಮೇಜಿಗೆ ಕರೆತರುವುದು ಈಗ ಅನುಮಾನ ಎನ್ನಲಾಗಿದೆ. ಅಂದ್ರೆ ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಈಗ ಅಮೆರಿಕ ಮತ್ತು ಇರಾನ್ ಪ್ರಮುಖರನ್ನ ಹೊರತುಪಡಿಸಿ ತನ್ನ ನಿಯೋಗದ ಉಳಿದ ಸದಸ್ಯರನ್ನ ಬದಲಿಸಬಹುದು. ಅಷ್ಟೇ ಅಲ್ಲದೆ ಮಾತುಕತೆ ನಡೆಸುವಂತಹ ಸ್ಥಳದ ಬಗ್ಗೆ ಕೂಡ ಇದುವರೆಗೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಈ ಬಾರಿಯ ಮಾತುಕತೆಯನ್ನ ಇಸ್ಲಾಮಾಬಾದ್ ಅಥವಾ ಜಿನೀವಾದಲ್ಲಿ ನಡೆಸುವಂತಹ ಬಗ್ಗೆ ಅಮೆರಿಕ ಮತ್ತು ಇರಾನ್ ಒಮ್ಮತದ ತೀರ್ಮಾನಕ್ಕೆ ಇನ್ನಷ್ಟೇ ಬರಬೇಕಿದೆ.